ಸ್ವಸ್ತ್ಯಾರ ಮನಿ ಬಿಟ್ಟು ಹೋದ್ರ ಮನಿ ತಣ್ಣಗಿರ್ತತ್ ನೋಡು. ಇಲ್ಲಾರ ಒಂದ್ ಅಳತಿ ರಾವೆದ್ ಹೊಡಿತೈತಿ. ಬಹಳ ಕರೆ ಮಾತು ಹೇಳಿದ್ರಿ ನೋಡ್ರಿ ಮಲ್ಲಂದ ಅಕ್ಕ. ರೂಬಿನವ ಏನಲ್ಲ ನಿನ್ನ ಅಲ್ಗಿನ ಹೊಳ್ಳಂಗಿಲ್ಲ ಏನ ಮಲ್ಲವಕ್ಕ ಅನ್ನ ಬದ್ಲಿ ಮಲ್ಲಂದು ಅಕ್ಕ ಅಂತೀಯಲ್ಲ. ಅಯ್ಯ ನಿಮ್ದಕ್ಕ ಅದನ್ನ ಹೇಳಾಕತ್ತೀನ್ರಿ ಮಲ್ಲಂದ ಅಕ್ಕ. ಹೋಲ್ ಬಿಡ ಗಿರ್ಜವ್ವ, ಆಕಿನ ಯಾರು ಹೊಳ್ಳಂಗಿಲ್ಲ ಬಂದಂಗ ಅಂತ ಬಿಡು ಹೋಲಿ. ಗಂಗವಕ್ಕ ಇವತ್ತೇನ ಬಿಳೆಯದ ಅಂಬರ್ ಸೀರೆ ಹೊಸಾದ್ ಉಟ್ಕೊಂಡ್ ಕುಂತ ಬಿಟ್ಟಿಯಲ್ಲ, ಮತ್ತೇನ್ ಮಾಡ್ಲಿ ಬಿಡ ಗಿರ್ಜವ್ವ, ಕಂಡ ಬಟ್ಟಿ ಗಳಿಗಿದ್ದು ಹಂಗ. ಮತ್ತಿ ಬಿಡಾಡಿ ಸಸ್ತರಿಗೆ ಯಾಕೆ ಕೊಡ್ಲಿ? ಇನ್ನ ರೇಸ್ ದಿನ ಬಾಳದೈತ್ ನಾನರ ಬಡ ಬಡ ದಿನ ಒಂದು ಉಟ್ಟು ಹರಿತೀನಿ. ಗಂಗವಕ್ಕ ದಿನ ಉಡ್ತಿಯಲ್ಲ ಬಿಳೆಯದ್ ನೋಡು ಹೊಲಸಕ್ಕತ್ತಿಗನ ಹೋಗ್ಯಾಕ ಬಾಳ ತಾಪತ್ರೆ ಬಿಡ. ಮತ್ತಿವ್ ಎರಡು ಬಿಡಾಡ್ಯಾರನ ಎದಕ್ ಮನಿಗ್ ಕರ್ಕೊಂಡ್ ಬಂದೇವ್ ಮದ್ವಿ ಮಾಡ್ಕೊಂಡ್. ಮತ್ತೆ ಎಷ್ಟ್ ಸೇರಿ ಒಗಿಲಿಕ್ರ ಮತ್ತೆ ಇನ್ನೇನ್ ಮಾಡೋದು? ಒಳೆ ಹೇಳ್ದಿ ಗಂಗವ್ವ, ಒಳೆ ವಾಗಾತಿಯಿಂದ ಒಗ್ಯಾರ ನಮ್ಮ ಅವುಗಳು ಕೈಕಾಲ ಶಕ್ತಿ ಇಲ್ದಂಗ ನಿರ್ವಹಣೆಗೆ ಇದ್ದಂಗ ಅದಾವ. ನೋಡ್ತ್ಯಾ ನನ್ನ ಸೀರೆ ಇವು ಹೆಂಗ ಕಣ್ ಕುಂತಂಗ ಆಗ್ಬಿಟ್ಟವ. ನೀನ ಆ ಸಬಕಾರ್ ಚಂದಗ್ ಹಚ್ಚಂಗಿಲ್ಲ, ಚಂದಗ್ ತಿಕ್ಕಂಗಿಲ್ಲ, ಒಗ್ಯಂಗಿಲ್ಲ. ಹೋಗ ನಿನ್ನ ಮಲ್ಲವ ಹುಚ್ಚದಿ ನೀನ, ಯಾಕೆ ಒಗ್ಯಂಗಿಲ್ಲ? ಎಲ್ಲಾ ಚಂದಗಿನ ಒಗಿತಾರ. ಎದುರಿಗಿರ್ಲಿಕ್ರ ತಮ್ಮ ಸೀರೆಗೆ ಬಾಟ್ ಸಬಕಾರ್ ಹಚ್ಚಿ ಚಂದಗ್ ಒಕ್ಕೊಂತಾರ. ನಮ್ಮವ್ವ ಅಟ್ಟ ಗೌಲ್ ಗೌಲ್ ಹಚ್ಚಿ ಹಂಗ ಕೂಕಿ ನೀರಾಗೆ ದಿಂಡ್ ಹಾಕ್ತಾರ. ಅದಕ್ಕೆ ಅರ್ಬಿ ಒಗೆ ಮುಂದೆ ಏನಿಲ್ಲ, ಕುರ್ಚಿ ಒಯ್ದಲ್ಲಿ ಹಿತ್ತಲಾಗ ಒಗೆ ಕಟ್ಟಿ ಮುಂದೆ ಹಾಕೊಂಡು ಕುಂತು ಬಿಡ್ತಾನೆ. ತಿಕ್ಕದನ ಅಂತ ಹೇಳಿ ತಿಕ್ಕಿಸ್ಕೊಂಡು ಒಗಸ್ತಾನೆ. ಹಂಗ ಯಾಕೆ ಬಿಡಾಕ್ ಹೋಗ್ಲಿ? ಅಯ್ಯಯ್ಯ ನನ್ ತಲೆಗೆ ಬಂದೇ ಇಲ್ಲಿ ನೋಡಿದ ತಡಿ, ಇನ್ಮೇಲೆ ನಾನು ಹಂಗ ಮಾಡ್ತಾನೆ. ಯವ್ವ ನಮ್ಮ ಹಡಿಬಿಟ್ಟಿ ಸಸಿ ಅನ್ಕರು ಕೆರಿಗೆ ಹೋಯ್ತಾಳ. ಹೋಗ್ಯಾಕ ಎಲ್ಲಿ ಕೆರಿಗೆ ಹೋಗಿ ಕುಂದ್ರಾಕ್ ಹೋಗ್ಲಿ ಯವ್ವ, ಕೆರಿ ದಂಡಿ ಹಿಡಿದು. ಯವ್ವ ಹೆಂಗಾರ ಯಾಕೆ ಹೊಕ್ಕೊಂಡು ಬರುವಲ್ಲು ಬಿಡುವಲ್ಲು? ಒಂದ್ ಮೈಗೆ ಸರಿತಾವಂತಿ ಸೀರೆ ನೀನು ಹರಿದಿದ್ದು ಒಗ್ಯೋದೈತಿ, ಚಲೋ ತೆಗೆದು ಉಡೋದೈತಿ. ಹಿಂದ್ ಬಾಳದಟ್ ಏನ್ ಮುಂದ್ ಬಾಳದಾಟ್ರಾಗ ಐತಿ. ನಾವು ಯವ್ವ ನಾನು 16 ಮಳ ಸೀರೆ ಅಂತ ಒಗ್ಯಾಕ ಬರಂಗಿಲ್ಲ ಅಂತಕ್ಕಿದ್. ಮೊದಲ ಬಂದಾಗ ಒಂದ್ ತಿಂಗಳು ಒಗದ್ಲವ. ಅಯ್ಯಯ್ಯ ನನ್ನ ಕೈ ಹರಿತಿತ್ವಾ, ನಿಂದೇನ್ ಸೀರೆ ಮೊದ್ಲ 2 kg ಇರ್ತತಿ, ನೀರಾಗ ಎದ್ದಿಂದ 5 kg ಆಕೈತಿ, ನನಗ್ ಮಾತ್ರ ಆಗೋದಿಲ್ಲ ಅಂದು ಬಿಡಾಡಿ ಒಂದಿನ ಒಗಿಲಿಲ್ಲ ಸೀರಿನ. ಇನ್ನೇನ್ ಮಾಡ್ಲಿ, ನಾನ ಒಕ್ಕೋತಾನೆ. ಹ್ಞೂನ್ರಿ ಗಿರ್ಜಂದು ಅಕ್ಕ, ಮತ್ತೆ ನಂದ ಸಸಿ ಹಂಗ ಮಾಡ್ತಾರು. ಮತ್ತ ಸೀರೆ ಒಗಿಬೇಕು ಏನು ಚಿಕನ್ ಸಾರು ಮಾಡ್ಬೇಕು ಅಂತ ಕೇಳ್ತಾಳು. ಮತ್ತೆ ಇನ್ನೇನ್ ಮಾಡ್ಬೇಕು? ಮತ್ತೆ ಊಟ ಬೇಕಂದ್ರೆ ಸೀರೆ ಒಕ್ಕೋಬೇಕು. ಮತ್ತೆ ಅದಕ್ಕೆ ನಾನ ಒಗದ್ ಹಾಕೊಂಡ್ ಬಿಡ್ತೇನೆ. ರುಬಿನವ ಇಟ್ಟು ವಯಸ್ಸಿಗಾವು ಹಲ್ಲುನು ಬಿದ್ದಾವು ಬಾಯಾನು. ಅದ್ ಹೆಂಗ್ ಚಿಕನ್ ಪಕ್ಕನ ತಿಂತೀಯಲ್ಲ ನೀನು? ಎಲ್ಲಿ ತಿನ್ಬೇಕು ನೀಲೊಂದು ಅಕ್ಕ, ಬಾಯಾಗ ಮತ್ತೆ ಹಲ್ಲಿಲ್ಲ. ಮತ್ತೆ ಸೀಪ್ತೇನಿ ಎಲ್ಲ ಮತ್ತೆ ಇಟ್ಕೊಂಡು, ಮತ್ತೆ ಆಮೇಲೆ ಒಯ್ದು ಸಾರ್ನಾಗ ವಾಪಸ್ ಹಾಕ್ತೇನಿ. ಯವ್ವ ರೂಬಿ, ಸೀಪಿ ಮತ್ತೆ ಸಾರ್ನಾಗ ಹಾಕ್ತೀಯಲ್ಲಿ? ನಿನ್ನ ಮಗ ಸಸಿ ಮೊಮ್ಮಕ್ಳು ಏನ್ ಅನ್ನಂಗಿಲ್ಲ? ಅವ್ರೇನಂತಾರು? ಹೇಳಿದ್ರೆ ಕೇಳ್ತಾರು. ನಾ ಏನ್ ಹೇಳಂಗೇ ಇಲ್ಲ. ಟಿವಿ ನೋಡ್ತಿರ್ತಾರು, ಅಡಿಗೆ ಮನೆಗೆ ಹೋಗಿ ಸಾರ್ನಾಗ ಹಾಕಿ ಕಲಸಿ ಬಂದ್ಬಿಡ್ತೀನಿ ಕೈ ತಕ್ಕೊಂಡು. ಮತ್ತೆ ನೋಡ್ತಿರಿಲ್ಲ ಎಷ್ಟು ತುಟ್ಟಿಗೂ ಐತಿ, ಮತ್ತೆ ಯಾವ್ದಕ್ಕೆ ಕೆಡಿಸ್ಬೇಕು? ಯವ್ವ ರೂಬಿ, ಎಲ್ಲಾರ್ಗಿ ಅಂಜಲ್ ಪ್ರಸಾದ್ ತಿನ್ನಿಸ್ತಿ ಹಂಗಾರ. ಮತ್ತೇನ್ ಮಾಡ್ಬೇಕು ಗಂಗಂದು ಅಕ್ಕ? ಮತ್ತೆ ತಿಂದಿದ್ದ ಜನ್ಮಾಗ ಬಿಡಾಕ್ ಆಗಂಗಿಲ್ಲ. ಮತ್ತೇನ್ ಮಾಡ್ಬೇಕು? ಇರು ಮಠ ಏನಾರ ಮತ್ತೆ ಐಡಿಯಾಗ ಹುಡುಕ್ಬೇಕು. ನಿಂದ ಬೇಸೈತೆ? ವಯಸ್ಸಾದ ಕಾಲಕ್ಕ ತಣ್ಣ ಒಂದ್ ಮುದ್ದಿ ಒಂದ್ ಅಂಬ್ಲಿ ಮಾಡ್ಕೋಬೇಕು. ಏನ್ ತಿಂದ ತೀರತ್ತನ? ಅಲ್ರಿ ಗಿರ್ಜಂದು ಅಕ್ಕ, ನಿಮ್ದ ಹಲ್ಲಿಲ್ಲ ಅಂತ ಶೇಂಗಾ ತಿನ್ನಕ್ಕೂ ಬರಂಗಿಲ್ಲ ಅಂತ ಹುರದ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ತಿಂತೀರಿ. ಮತ್ತೆ ನಮ್ಮದ ಹಂಗ ಇರ್ತೈತಿ ಚಟ. ಅಲ್ಲೇ ರೂಬಿ, ಪುಡಿ ಮಾಡಿ ತಿಂತಾನಿ ನುಂಗುತ್ತಾನ ನಾನು. ನಿಂದೇನ ಸೀಪ್ ಮತ್ ಹೊಳಿ ಸಾರ್ನಾಗ ಹಾಕದು ಎಂತ ಹೊಲಸ್ಕತಿ? ಇರ್ಲಿ ಬಿಡ್ಲೆ ಗಿರ್ಜವ್ವ, ಒಬ್ಬೊಬ್ಬರಿಗೆ ಒಂದೊಂದರ ವಯಸ್ಸಾಗಿಂದ ಪಾಪ. ಮತ್ತೆ ಅದಕ್ಕೂ ತಿನ್ನಂಗಕ್ಕತೆ, ಅದ್ರದ್ದು ತಿಂದಿದ್ದ ಜಲಮ ಏನ್ರ ಒಂದು ಉಪಾಯ ಹುಡ್ಕೊಂತಾರ. ಮತ್ತೆ ಏನ್ ಮಾಡೋದು? ಈ ಗಿರ್ಜಿವ ಇನ್ನೊಂದ್ 4 ಹಲ್ಲದವು ನಾಟಕ ಮಾಡ್ತಾಳ. ಅವನ್ 4 ಹಲ್ಲ ಲೊಟಕ್ಕಂದು ಅಂದ್ರ ಗುರ್ತಕತಿಕಿಗೆ. ಅಯ್ಯಯ್ಯ ಮಲ್ಲವಕ್ಕ, ನೀ ಏನ ಕಡಿಮೆ ನಿನ್ನ ಹಲ್ಲು? ತಂಗಳ ರೊಟ್ಟಿ ಕರಂ ಕುರುಮ್ ಅಂತ ಹಪ್ಪಳ ತಿಂದಂಗ ತಿಂತಿದಿ. ಅಲ್ಲೇ ನನ್ನ ಹಲ್ಲು ಗಟ್ಟಿ ಅದಾವ. ಇಲ್ಲಡ ಹಡ್ದಾಗ ಕುಪ್ಪಡಿಗೆ ಮುಂದ್ ಕುಂತು ಹಲ್ಲು ಕಿವಿ ಕಣ್ಣು ಬಾಯಿ ಮೂಗು ಎಲ್ಲ ಕಾಸ್ಕೊಂಡ. ನಾನು ಕಾಸ್ಕೊಂಡು ಕೈ ಕಾಲು ಯಾಕೆ ಬಿಟ್ಟಿ? ಅವನೊಂದಿಷ್ಟು ಚಲೋತೆ ಕಾಸ್ಕೋಬೇಕಿಲ್ಲ? ಮೂಗು ಕಿವಿ ಕಣ್ಣು ಮಕ ಮಸಡಿ ಎಲ್ಲ ಕಾಸ್ಕೊಳ್ಳೋ ಮಠ ಅಂದ್ರೆ ಕುಪ್ಪಡಿಗೆ ಯಾರು ಬಿಡ್ತಿತ್ತು? ಕೈ ಕಾಲಿಗೆ ಹತ್ತಿದ್ದೇ ಇಲ್ಲ. ಅಯ್ಯಯ್ಯ ಬೇಸೈತೆ ನಿನ್ ಕುಪ್ಪಡಿಗೆ? ಸಂಜೆ ಮಠ ಆದ್ರೂ ಬೆಂಕಿ ನಿಗಿನಿಗೆ ಅಂತ ಇರ್ತೈತಿ. ಅದೆಂತ ಕುಪ್ಪಡಿಗೆ ಇಟ್ಟಿದ್ರೆ ಇವ ನಿನಗ? ಅಯ್ಯ ಗಂಗವ್ವ, ನಮ್ಮೆಲ್ಲ ಹಿಂದಿನ ಕಾಲದಾನವ ಯವ್ವ, ಈಗೆಲ್ಲ ಸಿಕ್ಕಾವು? ಈಗೆಲ್ಲ ಸಿಕ್ತಾವ ಯವ್ವ. ಈ ಹಡಿಬಿಟ್ಟಿ ಸಸ್ತ್ಯಾರ ಕೈಯಾಗ ಹಂಗಿನ ಕೂಳು ತಿನ್ನೋದೊಂದು ಉಳ್ದತ್ ನೋಡು. ನಮ್ದ ಹರಾಮ್ ಕೋರ್ ಬಹು ಅದಾಳಲ್ರಿ. ಮತ್ತೆ ರೇಷನ್ ರೊಕ್ಕ ತಗೊಂತಾರು, ಮತ್ತೆ 2000 ರೂಪಾಯಿ ತಗೊಂತಾರು. ಮತ್ತೆ ಗಂಡ ಮಕ್ಕಳಿಗೆ ಚಂದ ಮಾಡಿ ಹಾಕ, ಮತ್ತೆ ತತ್ತಿಗ ಎಲ್ಲ ತಗೊಂಡ್ ಬಾ ಚಿಕನ್ಗ ಅಂದ್ರ ಮತ್ತೆ ಹೇಳ್ತಾಳು ರೊಕ್ಕ ಎಲ್ಲದಾರು ದುಡದಿಟ್ಟಿರಿ ತಾಯಿ ಮಗನು ಅಂತ ಕೇಳ್ತಾಳು. ಕೇಳ್ತಾರ ಯವ್ವ ಕೇಳ್ತಾರ. ಏನು ಬಾಯಿಗೆ ಬಂದಂಗ ಮಾತಾಡ್ತಾವ ಹಡಿಬಿಟ್ಟ್ಯಾರು ಯವ್ವ. ನಮ್ದ ರೈತವ ಬಿಂಜಾಲಿ ಹೊಗ್ಗ ನಿನ್ನ ಹುರಿದು ಬೀಜ ಹಿಡಿಬೇಕು ನೋಡು. ನಿನ್ನೇನು ಅಂಬ್ಲಿ ಮಾಡ್ಯಾಳ, ಇವತ್ತು ಅಂಬ್ಲಿ ಮಾಡ್ಯಾಳ. ನಾನು ಒಂದಿನ ಅಂಬ್ಲಿ ಒಂದಿನ ರೊಟ್ಟಿ ಮಾಡುವ, ದಿನ ಒಂದಕ್ಕೂ ಅಂದ್ರೆ ಹೋಗಂಗಿಲ್ಲ ಅಂತ ನಾ ಅಂತೀನಿ. ಬೇಕಾರ್ ತಿನ್ನ ಸಾಕಾರ ಬಿಡು. ಈಗ ಕೆಲಸ ಮಾಡಾಕ ಶಕ್ತಿ ಇರಂಗಿಲ್ಲ ನಿಮ್ಮ ಮೈಯಾಗ, ತಿನ್ನಕ್ ಹೆಂಗ್ ಬರ್ತೈತಿ ಅಂತ ಕೇಳ್ತಾಳ ಬಿಡಾಡಿ. ಓಸು ಮಾತಾಡ್ಕೊಂಡವ ಏನ? ನಮ್ಮನೆಗೂ ನೀನು ಅಂಬ್ಲಿನ ಮಾಡ್ಯಾವ, ಇವತ್ತು ಅಂಬ್ಲಿ ಮಾಡ್ಯಾವ. ಕೇಳಿದ್ರ ಅಂತಾಳ ನಿನಗೇನು ಗೊತ್ತು, ರಣ ಅಂತ ಬಿಸಿಲು ಹೊಲದಾಗ
ಯಾರ್ ರೊಟ್ಟಿ ಯಾಗಿಟ್ಟಿ ಮೊಸರು ಹಾಕೊಂಡು ಅದನ್ನ ನುಂಗಿ ದೌತಿ ಮಾಡಿ ವಾರೆ ಮಾಡ್ಬೇಕ. ನಿನ್ನಂಗೆ ಇಲ್ಲಿ ಬರೇ ಕೂಳ್ ತಿನ್ಕೊಂತ ಕುಂತ್ರ ನಡಿಬೇಕಲ್ಲ ಜೀವನ ಅಂತ ಹೊಳ್ಳಿ ನನಗ. ಯವ್ವ ನಾ ಅದಕ್ಕೆ ಯಾವೇ ಪಿಸರಿನೂ ನೆಚ್ಚಂಗಿಲ್ಲ ನೋಡು. ಅವ್ರು ಏನು ಬೇಕು ಮಾಡ್ಕೊಂಡು ಹೊಕ್ಕ ಹಾಳಾಗಿ ಏನಿಲ್ಲ ನೋಡು. ಆಮೇಲೆ ಹೊಕ್ಕ ಏನು ಬೇಕು ಅದನ್ನ ಮಾಡ್ಕೊಂಡು ತಿಂತಾನೆ. ಗುಳಿಗೆ ಉಪ್ಪಿಟ್ಟು ಮಾಡ್ಕೊತೀನಿ, ಶಾವಿಗೆ ಉಪ್ಪಿಟ್ಟು ಮಾಡ್ಕೊತೀನಿ. ಯಾರು ಬೇಡಪ್ಪ ಅಂದ್ರೆ ಒಂದೆರಡು ಉಳ್ಳಾಗಡ್ಡಿ ಹೆಚ್ಚಿ ಉಳ್ಳಾಗಡ್ಡಿ ಬಜ್ಜಿ ಮಾಡ್ಕೊಂಡು ತಿಂತೀನಿ. ಯಾವಕ್ಕಿದೇನಾ ನಾವು ತಂದಿದ್ ನಾಯಿ ಗಿರ್ಜಿ ಒಂದಿಟ್ಟು ಕೂದ್ಲ ಕರ್ರಗದಾವು ನಡಿತೈತ್ಲೆ ನಿಂದ. ತಡಿ ಒಟ್ಟ ನಮ್ಮಂಗ್ ಜಗತ್ತಿಗೆಡ ಕೂದ್ಲು ಬೆಳ್ಳಗಾಗ್ಲಿ ಗುರ್ತಕತಿ ಬಣ್ಣ. ಅವಾಗ ಏನು ನಡೆಯಂಗಿಲ್ಲ ಆಟ. ಇವ್ವ ನನ್ನ ಸೊಸೆ ಐತಿ ದೆವ್ವನ ಆಕಾರ ನೋಡು. ಓಸು ಕಾಳು ಕಡಿ ಚೀಲ ಎಲ್ಲ ಎಲ್ಲಿ ಏನಿಟ್ಟಾಳ ಎಲ್ಲ ನೆನ್ಪಿಟ್ಟಿರ್ತಾವಳು. ಒಂದ್ ಏನ್ರಿ ಎಳದ್ ಮಾರೇ ನನ್ನಿ ನೀನೆ ಯಾವ್ದು ಆಸ್ಪದಿಲ್ ನೋಡು. ಅಯ್ಯ ಆಕಿನ ಕೇಳಕ್ ಹೋಗ್ತೀನಿ ಗಂಗವಕ್ಕ. ಯಾಕ ನಿಂದೇನಿಲ್ಲ ಇಲ್ಲನ? ಯವ್ವ ಆಕಿನ ಕೇಳ್ತಿದ್ದೆ ಇಲ್ಲಲೇ. ನಂದು ಇಚ್ಚ ಬಂದಂಗ ನಾ ಆರಾಮಿದ್ದೆ. ಇದು ನನ್ನ ಮಗ ಭಾಡೆ ಐತಲ್ಲ ಯವ್ವ. ವಾದ ವರ್ಷ ಜಗ್ಗೊಟ್ಟು ಸಾಲ ಮಾಡಿ ಸಿಕ್ಕೊಂಡು ಬಿಟ್ಟಾಕಿ ಕೈಯಾಗ. ಮತ್ತಿನ್ನೇನ್ ಮಾಡ್ಬೋದು? ಎಲ್ಲ ಸಾಲ ಹರಿದ್ಲು. ಮತ್ತಿನ್ನಕಿ ಕೈಯಾಗ ಸಿಕ್ಕೊಂಡೇವೆ ಇನ್ನ ಮತ್ತಿನ್ನೇನ್ ಮಾಡ್ಬೇಕ? ಕೇಳ್ದಂಗ ಕೇಳ್ಬೇಕಲ್ಲ. ನಮ್ ಭಾಡ್ಯಾನ್ಲಿಂದ ನಾನು ಸಿಕ್ಕೊಂಡು ಒದ್ದಾಡಕತ್ತಾನಿ. ಗಂಗಂದು ಅಕ್ಕ ಮಕ್ಕಳ ಮೊದ್ಲ ಬರಬರಿ ಇರ್ಬೇಕು, ಆಮೇಲೆ ಈ ಭೊಸಡ್ಯಾರು ಬರಬರಿ ಇರ್ತಾರು. ಇದ ಮಕ್ಕಳ ಹಾಕಿರ್ದ ಶರಗ್ ಹಿಡ್ಕೊಂಡು ತಕ 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 ಕುಣಿತಾರು. ಮತ್ ಇವ್ರ ಯಾಕೆ ನಮ್ಮ ಮಾತು ಕೇಳ್ತಾರು? ಇವ ನಮ್ದೇನ್ ಕೇತಿ ತಾಯಿ ಮಗಂದು ಕಳ್ರಾಟ ಆಡ್ದಂಗ. ಅದು ಹೋಗಿಂದ ನಮ್ಗೇನ್ ಬೇಕು ಇಬ್ರು ಮಾಡ್ಕೊಂತೇವಿ ತಿಂತೇವಿ. ಅದ್ ನನ್ನ ಮಗ ಓಸು ಮತ್ ಬೆಳಗಿಡ್ತೈತಿ ಹೆದರಿ. ಇಲ್ಲಾಂದ್ರ ಬಂದು ಉಚ್ಚನಾಯಿ ಒದರ್ದಂಗ ಒದರ್ತತಿ. ಸಾಲಾನು ಹರಿಬೇಕು, ಮನ್ಯಾಗಿಟ್ಟು ತಂದು ಹಾಕ್ಬೇಕು ಅಂತತಿ. ತಣ್ಣಗೆ ಹೇಳಾರ್ದಂಗ ಮಾಡ್ಕೊಂಡು ತಿಂದು ಸುಮ್ಮನೆ ಕುಂತ ಬಿಡ್ತೇವಿ. ತಣ್ಣಗೆ ಬೇಷವಾದ ಕೈಕಾಲ ಆಡಿದ್ರೆ ಬಾಯಿ ಆಡ್ತತಂತ. ಮಾಡ್ಕೋಬೇಕು ತಿನ್ಬೇಕು. ಯಾವಕ್ಕಿದೇನ ನಿಮ್ದೇನು ಪರಬರಿ ಮನಿ ಐತಿ, ನಿಮ್ ಇಚ್ಛೆ ಐತಿವಾ ಮಾಡ್ಕೊಂತೀರಿ ತಿಂತೀರಿ. ನಮ್ದು ಹಂಗಲ್ಲ. ಒಂದ್ ಮನ್ಯಾಗ 8 ಮಂದಿ ಇದೀವಿ. ಒಂದ್ ಚಾ ಮಾಡಿದ ಕೂಡಲೇ ಬಾಜುಕ್ನಿಕ್ಕಿ ವಾಸನೆ ಹೋಗೇ ಬಿಡ್ತೈತೆ ಆಗ್ಲಿ. ಆಕಿ ನನ್ನ ಸಸಿ ಬಂದಿಂದ ಆಗ್ಲಿ ಕಿವಿಯಾಗ ಊದೇ ಬಿಡ್ತಾಳ. ಏನ್ ಮಾಡ್ಕೊಂಡು ತಿಂತಿ? ಹಿಂಗಾಗಿ ಏನ್ ಮಾಡಿಟ್ಟಿರ್ತಾಳ ಅದನ್ನ ಒಂದು ತಿನ್ನೋದು ಕುಂದ್ರದು ನೋಡಿ. ನಮ್ ಬಳೆ ಎಂತದಿದ್ದಿತ್ತು ಅಲ್ಲ ಮಲ್ಲವಕ್ಕ. ಆ ಹಳೆ ಮನ್ಯಾಗ 8 ಮಂದಿ ಇಶೆ ಐತೇನ? ಹೂನ ಯವ್ವ 8 ಮಂದಿ ಸಿಕ್ಕೊಂಡು ಒದ್ದಾಡ್ತೇವೆ ನೋಡದ್ರಾಗ. ಏನ್ ಮಾಡ್ತಿ? ಒಬ್ಬಾಕಿ ಹೆಜ್ಜಾಗ ಒಬ್ಬಾಕಿ ತುಳಿತೇವಿ. ಕರೇನ್ಲೇವ ನಮ್ಮ ಮನ್ಯಾಗ ಬಿಡು. ಹಿಂದೊಬ್ಬಾಕಿ ಮುಂದೊಬ್ಬಾಕಿ ಹಂಚ್ಕೊಂಡೇವಿ. ಇತ್ಲದಾಗ ಮುಸ್ರಿ ಚೆಲ್ಲಕ್ ಹೋಗ್ಬೇಕು ನಾ ಎಷ್ಟೊತ್ತಿದ್ರು. ಮುಂಚಿ ಬಾಗಲ್ದಾಗಂತೂ ಮುಸ್ರಿ ಪಸ್ರಿ ಚೆಲ್ಲಿಸಿ ಕೊಡಂಗಿಲ್ಲ ಎದುರಿಗೆ ಏನಾರ. ನೀನು ಮುಂದೆ ಹೋದ್ನಿ ಅಂದ್ರ ಎಲ್ಲ ವರದಿ ಮುಟ್ಟಿಸ್ತಾವಣ. ನಿಮ್ಮ ಅತ್ತಿ ಇದನ್ನ ಮಾಡಿದ್ಲು, ಇಂಥದ ಮುಸ್ರಿ ತಂದು ಚೆಲ್ಲಿದ್ಲು ಅಂತೇಳಿ ಆ ಮುಸ್ರಿ ನೋಡಿ ಗೊತ್ತು ಹಿಡಿತಾವಣ. ಬಾಜುಕ್ನಿಕ್ಕಿ ಬಿಡಾಡಿ ಏನ್ ಮಾಡ್ತಿದಿ? ನಾನು ಒಂದ್ 2 ರೂಪಾಯಿ ಚೀಟ್ ತಂದು ಕಾಪಿ ಭಾಳ ಇಷ್ಟ ನನಗೆ ಕುಡಿಯಾಕ. ಅದನ್ನ ಕಾಪಿ ಮಾಡ್ಕೊಂಡು ಕುಡಿತೇನವ ಆಗ್ಲಿ ಹೇಳ್ತಾವಡು. ಅಯ್ಯಯ್ಯ ಹಾಲು ಏನು ಇಡಾದವ ಯವ್ವ. ನಿಮ್ಮ ಅತ್ತಿ ಅತ್ತಾಗ ಹೋಗಿರ್ತಿದಿ, ಇತ್ತಾಗ ಒಂದೊಂದು ವಾಟಿ ಕಾಪಿ ಮಾಡಿ ಕುಡಿತಾ ಹಾಲ್ನಾಗ ಅಂತೇಳಿ ಚುಚ್ಚುತ್ತಾವಡಿಕಿ ಚುಚ್ಚಂದ್ರಿ ಬಾಜುಕ್ನಿಕ್ಕಿ. ಇವ ಆಕೆ ಅಂತಕ್ಕಿದ್ದಾಳೆ ಮುಸ್ರಿ ನೋಡಿ ಗೊತ್ತಿಡಾಕಿ. ಅಯ್ಯಯ್ಯ ನಾಯಿ ಹೋಗಿದ್ದಿತ್ತು ಬಿಡಾಕಿದ. ಒಟ್ಟ ಪರಬರಿ ಇದ್ದರಿಗೆ ಒಂದ್ ನಮನಿ, ಕುಡಿಸ್ರ ಮನಿ ಇದ್ರು ಒಂದ್ ನಮನಿ, ಎಲ್ಲಾರ್ಗಿ ಒಟ್ಟ ಒಂದೊಂದ್ ನಮನಿ ನೋಡ ಚಿಂತಿ. ಕರೇನ ಯವ್ವ ಎಟ್ಟು ದುಡುದು ಎಟ್ಟು ದುಂಡಗ್ ಮಾಡಿ ಇಟ್ವಿ. ಇಂಥ ಬಿಡಾಡ್ಯಾರಿಗೆ ಎಲ್ಲ ಈಡ್ ಮಾಡಿ ಇಟ್ಟು ಇವ್ರ ಕೈಯಾಗ ಹಂಗಿನ ಕೂಳ್ ತಿನ್ನೋ ಪರಿಸ್ಥಿತಿ ಬಂದತಿ. ನೀ ಎಲ್ಲಿ ಸಸ್ತ್ಯಾಗ ಕೂಡಿಟ್ಟಿ ಮಲ್ಲವ? ಆಗ್ಲೇ ಇನ್ನ ಜೀವಂತ ಇರ್ತಾನ ಓಟ್ ಬಂಗಾರ 2 ಹೆಣ್ಮಕ್ಳಿಗೆ ಹಂಚಿದಿ. ಹೌದ್ ಮತ್ತ ಏನ್ ಮಾಡಿ? ಈ ಬಿಡಾಡ್ಯಾರ ನಾಳೆ ಕುಂತ ಕುಂತಕ್ಕೆ ಎದ್ದು ಹೋದ್ನಿ ಅಂದ್ರ ಕೊಡ್ಬೇಕಲ್ಲ ನನ್ನ ಮಕ್ಕಳಿಗೆ. ಅದಕ್ಕ ಜೀವಂತ ಇರ್ತಾ ಎಲ್ಲ ಹಂಚ್ಬಿಟ್ಟನ್ ನೋಡು. ಮತ್ ಇನ್ನ ಏನ್ ಮಾಡಿ? ಅಡವ್ಯಾಗ ಹೊಲ ಐತಿ ದುಡುದ್ ತಿನ್ನಕ, ಊರಾಗ ಮನಿ ಐತಿ ಏಟ್ರಾಟ. ಮತ್ತೇನೈತಿ? ಇಟ್ಟು ಮಾಡಿಟ್ಟೆ ಮತ್ತಲ್ಲನ. ಅಲ್ಲ ಮಲ್ಲವ್ವ, ಅವಾಗ ನಾವು ನಮ್ಮ ಅತ್ತಿ ಮಾವು ಬಂದ್ರ ಹೆದರಿ ಹಿಕ್ಕಿ ಹಾಕಬೇಕು. ಅಟ್ಟ ತಗ್ಗಿ ಬಗ್ಗಿ ನಡಿತಿದ್ವಿ. ಊನ ಯವ್ವ ಉಕ್ಕರು ಉರ್ತಾವಳ್ಯಾಗ ಉರ್ದು ಮತ್ತ ಅವ್ರದ್ದು ಮುಗಿತ ಅನ್ನೋದ್ರಾಗ ಗಂಡುಗಳು ಚಲುವಾತ. ಗಂಡುಗಳು ಉರ್ತಾವಳಿ ಮುಗಿತವ ಅನ್ನಗೊಡ್ದ ಮಕ್ಕಳದ ಚಲುವಾತ. ಮಕ್ಳು ಇನ್ನೇನು ಮಗದ್ವಿ ಮಾಡಿ ಒಂದು ಮುಗದಾಡ ಹಾಕಿ ಕೈ ಬಿಡ್ಬೇಕಪ್ಪ ಅನ್ನೋದ್ರಾಗ ಸ್ವಸ್ಥ್ಯಾರ ಚಲುವಾತ. ಬರೇ ಇದ್ರಾಗ ಹೋತ ಜೀವನ ಪೂರ್ತಿ. ಏನಿಲ್ಲ ನೋಡಿನ ಕೈಲಿ ಆದಟ್ ಮಾಡೋದು ಹೊಟ್ಟೆ ಹಿಡ್ದಷ್ಟು ಉಣ್ಣೋದು ಇಷ್ಟ. ಮತ್ತ ರಾತ್ರಿಗ ನಿದ್ದಿನ ಹತ್ತವಲ್ದು ಹಂಗಾಗ್ಬಿಟ್ಟೈತಿ. ಮತ್ತ ಅದಕ್ಕ ಡಾಕ್ಟರ್ ಕಡೆ ಕರ್ಕೊಂಡು ಹೋಗು ಅಂತೀನಿ. ಮತ್ತಂತಾಳು ಟಿವಿ ನೋಡೋದ್ ಬಿಡ ಎಲ್ಲ ನಿದ್ದಿ ಗಿದ್ದಿ ಎಲ್ಲ ಚಲೋ ಬರ್ತೈತಿ ಅಂತಾಳ ಸೊಸಿ. ಅಯ್ಯ ಆಕಿದ್ ಬೇಸೈತ್ ಬಿಡು. ಟಿವಿ ನೋಡೋದಕ್ಕ ನಿದ್ದೆ ಬರಂಗಿಲ್ಲ ಅಂತಾನ. ಮತ್ತ 12 ಗಂಟೆ ಮಟ್ಟ ಟಿವಿ ನೋಡ್ತೇನು ಮತ್ತ ಬಂದಿಲ್ಲ ನಿದ್ದಿ ಅಂತ ಅದಕ್ಕೆ ಹೇಳ್ತಾಳು. ಟಿವಿ ಅರಸ ಮಕ್ಕೋ ಮತ್ತ ಹುಡುಗರು ಸಾಲಿಗದು ಹೋಗ್ಬೇಕ, ಮತ್ತ ಇಷ್ಟ ಮಟ್ಟ ಟಿವಿ ನೋಡ್ತಿ ಹೆಂಗ್ ನಿದ್ದಿ ಬರ್ತೈತಿ ಅಂತ ಬೈತಾಳು. ಯವ್ವ ಈಗ ನೀರ್ ಬೆಂಡ್ಲಾರ್ದು ಮಕ್ಕಳದು ಟೈಮ್ ಸಿರು ಹೇಳೋದು ಟೈಮ್ ಸಿರು ಪಟ್ಟ ಅಲ್ಲೇವ್ವ. ಈ ಸಾಲಿದಾರ ಏನ್ ಹಾವಳೆ ನೀನ? ಅವ ಬೇಕಾರ್ ಕಲಿತಿದ್ದು ಸಾಕಾರ ಬಿಡ್ತಿದ್ವು. ಈಗ ಹಂಗಲ್ಲ ಯವ್ವ. ಸಾಲ್ ಹೊಕ್ಕ ಹುಡುಗರು ಅಂದು ನಮ್ಮ ಮನ್ಯಾಗ ಅನ್ಕುರಿ 8 ಗಂಟೆಗೆ ಬಂದು ನೋಡಿ ಟಿವಿ. ನನ್ನ ಮಗ ಬಡಗು ಬಾಡೆ ಅಂತಾನ. ಅಯ್ಯಯ್ಯ ಯವ್ವ ಸಾಲಿಗೆ ಹೋಗ್ಲಿ ಅವ್ರ ಹುಡುಗರು. ಏನೈತಿ ಹೊಲ್ದಾಗ ಮನ್ಯಾಗ ಸಾಕಾಗೈತಿ ನಮಗ್ ದುಡ್ದು ಸಾಲಿ ಕಲ್ದು ನೌಕರಿ ಮಾಡುವಲ್ಲ ಹುಡುಗರು. ನೀನು ಬಿಡೋದನ್ ರಾತ್ರಿ ಬೆಳತಾನ ಟಿವಿ ಹಚ್ಕೊಂಡ್ ಕುಂದ್ರುದಂತಾವ. ಹೌದಾ ಯವ್ವ? ಅವ್ರ ಚುಚಂದ್ರಿ ಇರ್ತಾರಲ್ಲ ಸ್ವಸ್ಥ್ಯಾರ ಚುಚ್ಚಿರ್ತಾರ ಗಂಡುಗಳಿಗೆ. ಮತ್ ಇವ್ರು ಅವ್ರನ್ನ ಎತ್ಕೊಂಡು ಕುಣಿತಾರ ತಕ 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 ತಕ. ನಮ್ ಬಿಡಾಡಿ ನೋಡಿ ಇಲ್ಲಿಕ್ಕಿ ತವ್ರ ಮನೆಗೆ ಇಟ್ಬಿಟ್ಟಾಳ 2 ಹುಡುಗರ್ನ. ಅವು ಒಂದ್ ಹಬ್ಬಕ್ಕೆ ಬರಂಗಿಲ್ಲ, ಒಂದ್ ಹುಣ್ಣಿಗೆ
15 ದಿನಕ್ಕೊಮ್ಮೆ ಬರ್ತಾನ ನೋಡು ಬಡಗು ಭಾಡೆ. ಹಾ ಅದೊಂದು ಈಟ ಒಂದು 10 ರೂಪಾಯಿ ಕೊಟ್ಟೆ ಒಂದು ಈಟ ಇರ್ತದ ಬ್ರೆಡ್ ಬಂಡಲ್. ಅದನ್ನ ಅಗಾಡ್ಸ್ಕೊಂತ ನೆಟಾಡ್ಸ್ಕೊಂಡು ಬರ್ತಾನ. ಬಂದು ಈಕಿ ಅಯ್ಯಯ್ಯಪ್ಪ ವೈ ಎಲ್ಲೇ ಹುಡುಗರದ ತಿಂತಾವ ಎದಕ್ ತಂದಿ ಅಂತ ಹೊಳ್ಳ ಕೈಚಿಂದಾಗ ಇಟ್ಟು ಕಳಿಸ್ತಾವಳು. ಅವ ಎಂದ್ ಬರಾಕತ್ತ ಅಂದ ನನ್ನ ಮಗ ಸಾಲ ಮಾಡಿ ಊರಾಗ ಅಗ್ಗಾಗ್ಯಾನ. ಯವ್ವ ಇಲ್ಲಾರ ಅಂತವಲ್ಲ ನನ್ನ ಮಗ. ನಮ್ ಬಿಡಾಡಿ ಅನ್ಕರು ಶನಿವಾರ 12 ಗಂಟೆಗೆ ಬರ್ತಾವ ಹುಡುಗರು. ಹಾ ಅವಾಗ ಗಂಡನ್ ಕರ್ಕೊಂಡು ಗಾಡಿ ಮೇಲೆ ಹೋದಾಕಿ ಸೋಮವಾರ ಮುಂಜಾನೆ ಬಂದು ಇಲ್ಲೇ ಅಡಿಗೆ ಮಾಡಿ ದೌಡ ಡಬ್ಬಿ ಕಟ್ಟಿ ಕಳಿಸ್ತಾವಳು. ಹಾ ಅಂತ ಪರಿ ಹೋಗ ಹರ್ಕತ್ತೀನವ 8 ದಿನಕ್ಕೊಮ್ಮೆ. ಈಗ ನಮ್ಮ ಮನ್ಯಾಗ ಇರಾಕ ಒಲ್ಲೆ ಅಂತ ತಾನ ಐತಾರ. ನಮ್ಮ ಮನ್ಯಾಗೂ ತವ್ರ ಮನೆಗೆ ಹೊಕ್ಕಾಳಂತ ಒಂದ್ ಡಬ್ಬಿ ಕರ್ಚಿಕಾಯಿ ಮಾಡಿ ಇಟ್ಟಾಳ. ಈಗ ಎಂದ ಹೊಕ್ಕಾಳ ಗೊತ್ತಿಲ್ಲ. ಹೊಲ್ದಾಗ ಬಾರಿ ಇನ್ನೊಂದ್ 2-3 ದಿನ ಇರ್ಬೇಕು ಮುಗಿಸಿ ಹೋಗಕ್ಕೆದಾಳ. ಅಕ್ಕಿ ಹಾಕೊಂಡು ಕರ್ಚಿಕಾಯಿ ತಗೊಂಡು ಹೋಗಕ್ಕಿನ ಎಲ್ಲ ಅಕ್ಕಿ ಹಾಕೊಂಡು ಹೊಕ್ಕಾಳ. ಯವ್ವ ರೊಟ್ಟಿ ಚಪಾತಿ ಎಣಗಾಯಿ ಹಿಟ್ಟಿನ ಪಲ್ಲೆ ಕಾಳಿನ ಪಲ್ಲೆ ಹಾ ಒಂದ ಯಾಡ ಮತ್ತ ಮೊಸರು ಬುತ್ತಿ ಮಾಡ್ಕೊಳಕ್ಕೆದಾಳ. ಸಾಸಿವೆ ಬುತ್ತಿ ಮಾಡ್ಕೊಳಕ್ಕೆದಾಳ. ಚಿತ್ರಾನ್ನ ಮಾಡ್ತಾಳ. ಹಿಟ್ಟು ನಮನಿ ಮಾಡ್ಕೊಂಡು ಹೋಗ್ತಾಳ. 3 ಮಂತೇನ ಅದಾವಲ್ಲ ಅವ್ರ ಅಪ್ಪನ ಮನಿ ಅಂತೇಳಿ ಹುಟ್ರಿಗೆ ಒಂದೊಂದು ಹೆಡಿಗೆ ಇಟ್ಟು ಕೊಡ್ಬೇಕಕ್ಕಿ. ಇಷ್ಟೆಲ್ಲ ಎಷ್ಟೊತ್ನೇ ಮಾಡ್ತಾಳ. ದೌಡ ತಾನ ಬೆಳತನ ಕೈ ಮಕ್ಕಳದೇ ಇಲ್ಲ. ಏನ್ ಕೇಳ್ತೀಯವ್ವ 3 ಗಂಟೆಕ ಎಬ್ಬಿಸ್ತಾಳ. ಹೇಳುವ ಮಾಡಾನ ಮತ್ತೆ ಮಕ್ಕೊಂಡ ಬಿಟ್ಟಿಯಲ್ಲ. ಮಗಳು ಬಂದ್ರ ಎಷ್ಟು ಚಂದ ಬೆಳತಾನಕ ಕುಣದು ಮಾಡಿ ಕಟ್ತಿದಿ. ನಾ ಊರಿಗೆ ಹೊಂಟ್ರ ನಿನಗೇನ ವಿಚಾರನೆ ಇರುದಿಲ್ಲಲ್ಲ ಅಡಿಗೆ ಪಡಿಗೆ ಕಟ್ಟುದು ಅಂತಾಳ. ಬಿಡೇ ಬಿಟ್ಟ ನೀ ಯಾಕೆ ಮಾಡ್ಬೇಕು ವಲ್ವಾ ನಾನು ಮಾಡ್ಕೊಂಡು ಹೋಗ್ಬೇಕಾರ ಅನ್ಬೇಕು. ಇವ ಹೊತ್ತು 5 ಗಂಟೆ ಆತ್ ನೋಡು. ನಮ್ ಬಿಡಾಡಿ ಬರೋ ಹೊತ್ತಾತ. 5:15 ಬರ್ತಾಳ ನೋಡ್ರಿ ನಮ್ ಚಮ್ಮಕ್ ಚೆಲ್ಲು. ಇವ ಮನಿ ತಣ್ಣಗಿತ್ತು ಇಟ್ಟೋತನ. ಈಗ ಬಂದು ಹೋಗತಾವು ಒಟ್ಟು ಕಸ ಹೊಡೋದು ದೇವ್ರ ಮುಂದೆ ದೀಪ ಹಚ್ಚಿ ಸುಮ್ಮನೆ ಕುಂತ್ರಾತ. ಗಂಗವ್ವ ಹೋಗುನ್ವಾ ನೋಡ್ರಿ. ಇನ್ನು ಬೇಳೆ ಬೇತನಕಂತ್ರು ಮುಗಿಯಂಗಿಲ್ಲ ಅವ್ರದ್ದು ನೋಡ್ರಿ. ಮತ್ತೆ ಮುಂದಿನ ಬಾಳೆ ನೋಡುನು. ನೀವೆಲ್ಲರೂ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋನ ಲೈಕ್ ಮಾಡ್ರಿ. ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ಹಂಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮಾಡ್ರಿ. ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ.